ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅವನಿ, ಅಣ್ಣ ಆಟೋ ನಿಲ್ಲಿಸಿ. ಒಂದು ನಿಮಿಷ ಅಣ್ಣ, ನಾನು ಈಗಲೇ ಬಂದ್ಬಿಡ್ತೀನಿ. ಇಲ್ಲೇ ವೆಯ್ಟ್ ಮಾಡಿ. ಅಣ್ಣ ಇಲ್ಲೇ ಇರಿ, ಈಗಲೇ ಬರ್ತೀನಿ. ಎಲ್ಲಿಗೆ ಹೋಗ್ತಿದೀಯಾ? ಅವನಿ, ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ಇಬ್ರು ದೇವಸ್ಥಾನದಲ್ಲಿ ಭೇಟಿ ಮಾಡೋಣ ಅಂತ ಅನ್ಕೊಂಡಿದ್ರು ಅನ್ಸತ್ತೆ. ಎಲ್ಲಿಗೆ ಹೋಗ್ತಿದೀಯಾ ಅಂದ್ರೆ ಕೇಳಿದ್ರೆ ಯಾಕೆ ಹೇಳ್ತಿಲ್ಲ? ನಾನು ನಮ್ಮ ಅಕ್ಕನ ಮನೆಯಿಂದ ಹೊರಗಡೆ ಬರಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ಏನು? ಯಾಕೆ? ತುಂಬ ದಿನ ಅಲ್ಲೇ ಇರೋದ್ರಿಂದ ಅಕ್ಕಂಗೆ ತುಂಬ ಅನುಮಾನಗಳು ಬಂದಿದೆ. ನಮ್ಮ ಮಧ್ಯ ಪ್ರಾಬ್ಲಮ್ ಆಗಿದೆ ಅಂತ ನಂಬ್ತಾ ಇದ್ದಾಳೆ. ಇಬ್ರು ಯಾಕೆ ಅಷ್ಟು ಸೀರಿಯಸ್ ಆಗಿದ್ದಾರೆ? ಅಷ್ಟಕ್ಕೂ ಏನು ಮಾತಾಡ್ಕೋತಿದ್ದಾರೆ? ಮನೆಯಿಂದ ಹೊರಗಡೆ ಬಂದು ನಿಮ್ಮನೆಗೆ ಬಂದೆ ಅಂತ ನಂಬಿಸ್ಬೇಕು. ಅಕ್ಕ ನಿಮಗೆ ಯಾವತ್ತಾದರೂ ಫೋನ್ ಮಾಡಿದ್ರೆ ನಾನು ನಿಮ್ಮ ಜೊತೆಲೇ ಇದ್ದೀನಿ ಅಂತ ನೀವು ಸುಳ್ಳು ಹೇಳಬೇಕು. ಮತ್ತೆ ನೀನೆಲ್ಲಿರ್ತೀಯ? ಪರಿಸ್ಥಿತಿಗಳೆಲ್ಲ ಸರಿ ಹೋಗೋವರೆಗೂ ನಿಮಗೆ ದೂರ ಇರಬೇಕಲ್ವಾ? ಅದಕ್ಕೆ ಗೀತನ ಜೊತೆಲಿ ಹಾಸ್ಟೆಲಲ್ಲಿರೋದಕ್ಕೆ ಗೀತನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ನಗ್ನಗ್ತಾ ಮಾತಾಡ್ಕೋತಿರ್ಬೇಕಾದವರು ಯಾಕೆ ಹೀಗಿದ್ದಾರೆ? ನಿನಗೆ ತುಂಬ ಕಷ್ಟ ಕೊಡ್ತಿದ್ದೀನಿ. ಸಾರಿ ಅವನಿ. ಹೋಗಿ ತುಂಬಾ ಹೊತ್ತಾಯ್ತು, ಇನ್ನ ಯಾಕೆ ಬರ್ಲಿಲ್ಲ? ನಾನು ಹೋಗಿ ಕರ್ಕೊಂಡ್ಬರ್ತೀನಿ ಇರು. ಹಾ ಸರಿ. ಆ ದೇವ್ರು ನಮ್ಮ ಹಣೆಯಲ್ಲಿ ಏನ್ ಬರ್ತಿದಾನೋ ನೋಡೋಣ. ನೀವ್ ದೇವಸ್ಥಾನಕ್ಕೆ ಯಾಕೆ ಬಂದ್ರಿ? ನನ್ನ ನೋವನ್ ಏನು ಅಂತ ಹೇಳಿ. ನಮ್ಮ ಮದ್ವೆ ಯಾವುದೇ ಅಡ್ಡಿ ಆಗದೆ ನಡೀಲಿ ಅಂತ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ನಮ್ಮಿಬ್ರು ಹೆಸರಲ್ಲಿ ಅರ್ಚನೆ ಮಾಡಿಸೋದಕ್ಕೆ ಬಲವಂತವಾಗಿ ಅಮ್ಮ ಕರ್ಕೊಂಡು ಬಂದ್ರು. ಎಷ್ಟೇ ತಪ್ಪಿಸ್ಬೇಕು ಅಂತ ನೋಡಿದ್ರು ಯಾವುದೋ ಒಂದು ರೀತಿಲಿ ಅಮ್ಮ ತನ್ನ ಪ್ರಯತ್ನನ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಏ ಶ್ರೀಕರ್, ಸರಿ, ಅಪ್ಪ ಬರ್ತಿದ್ದಾರೆ, ನೀನು ಹೋಗಿರೋ. ನಾನು ಹಾಸ್ಟೆಲಿಗೆ ಬಂದು ಭೇಟಿ ಮಾಡ್ತೀನಿ. ಶ್ರೀಕರ್ ಬೇಗ ಬಾರೋ. ಬರ್ತಾ ಇದ್ದೀನಪ್ಪ. ಶ್ರೀಕರ್ ಯಾಕೆ ಭಯದಲ್ಲಿದ್ದಾನೆ? ಅವನಿ ಯಾಕೆ ಆ ಕಡೆಗೆ ಹೋದ್ಲು? ಅಷ್ಟಕ್ಕೂ ಇಲ್ಲಿ ಏನ್ ನಡೀತಿದೆ? ಶ್ರೀಕರ್ ಬಂದೆ ಅಪ್ಪ. ಅವನಿನ್ ಫಾಲೋ ಮಾಡೋದಕ್ಕಿಂತ ಶ್ರೀಕರ್ನ ಭೇಟಿ ಮಾಡಿ ಏನ್ ಮಾತಾಡ್ಕೊಂಡ್ರು ಶ್ರೀಕರ್ನೇ ಕೇಳ್ಕೊತೀನಿ. ಯಾಕೋ ಇಷ್ಟೊತ್ತು? ಫ್ರೆಂಡ್ ಸಿಕ್ಕಿದ್ರು ವಿಶ್ ಮಾಡ್ತಾ ಇದ್ದೆ ನಾನು. ವಿಶ್ ಮಾಡ್ದಾಗಿಲ್ಲ,
ದೊಡ್ಡ ಮೀಟಿಂಗ್ ಏಟ್ ಆಗಿದೆ. ಸರಿ ನಡೀರಿ ಅಪ್ಪ. ಬಾ ಬಾ. ಗೊತ್ತಿರೋರು ಸಿಕ್ಕಿದಕ್ಕೆ ಹಾಗೆ ಮಾತಾಡ್ಕೊಂಡು ಇದ್ಬಿಟ್ನಂತೆ. ಯಾರೋ ಮುಖ್ಯವಾದ ವ್ಯಕ್ತಿನೇ ಆಗಿರ್ತಾರೆ ಬಿಡ್ರಿ. ನಡೀರಿ. ಪುರೋಹಿತ್ರೆ, ಅಮ್ಮ, ನನ್ನ ಮಗ ನಮ್ ಸೊಸೆ ಆಗೋಳು. ನನ್ನ ಮಗ ಶ್ರೀಕರ್, ನಿಹಾರಿಕಾ ಇಬ್ಬರ ಹೆಸರಲ್ಲೂ ಅರ್ಚನೆ ಮಾಡಿ. ಸರಿ ಅಮ್ಮ. ಗಂಡ ಹೆಂಡತಿ ಆಗೋರು ದೇವಸ್ಥಾನದ ಸುತ್ತ 9 ಪ್ರದಕ್ಷಿಣೆ ಹಾಕಿ ಬನ್ನಿ. ನಾನು ಹೋಗಿ ಅರ್ಚನೆ ಮಾಡ್ತಿರ್ತೀನಿ. ಓಂ ಗಜಾನನಂ ಭೂತಗಣಾದಿ ಸೇವಿತಂ ಕವಿತ್ತ ಜಂಭೂ ಫಲಸಾರ ಭಕ್ಷಿತಂ. ಹೋಗ್ರಪ್ಪ. ಹೋಗೋಣ ಬನ್ನಿ ನನ್ನ ಭಾವಿ ಪತಿರಾಯ್ರೆ, ಬನ್ನಿ. ನನ್ನ ಮಗನಿಗೆ ನನ್ನ ದೃಷ್ಟಿನೇ ಬೀಳೋ ತರ ಇದೆ ರೀ. ಇವಾಗ ನಾನು ಎದುರುಗಡೆ ಹೋದ್ರೆ ನನ್ನ ಮಗನಿಗೆ ಜಾತಕ ಹೊಂದಿರೋ ಹುಡುಗಿ ಸಿಕ್ಕಿದಾಳೆ, ಅದಕ್ಕೆ ಪೂಜೆ ಮಾಡಿಸೋದಕ್ಕೆ ಬಂದಿದ್ದೀನಿ, ಅನ್ನದಾನ ಮಾಡೋದಕ್ಕೆ ಬಂದಿದ್ದೀನಿ ಅಂತ ದೊಡ್ಡದಾಗಿ ಹೇಳ್ಕೊತಾರೆ. ನಾನು ಮೊದಲು ಶ್ರೀಕರ್ನ ಭೇಟಿ ಮಾಡಬೇಕು. ಎಲ್ಲಿದ್ದಾನೆ? ಅಕ್ಕನ ಮನೆ ಬಿಟ್ಟು ಬಂದು ನನ್ನ ಜೊತೆ ಇರಬೇಕು ಅಂದ್ಕೊಂಡಿರೋದನ್ನ ಶ್ರೀಕರ್ ಅವ್ರಿಗೆ ಹೇಳಿದ್ಯಾ? ಹೇಳ್ದೆ. ಏನಂದ್ರು? ಹೆಂಡತಿ ಆಗೋಳ್ ಜೊತೆ ದೇವಸ್ಥಾನದಲ್ಲಿದ್ದಾರೆ, ಆಮೇಲೆ ಫೋನ್ ಮಾಡ್ತೀನಿ ಅಂದ್ರು. ಶ್ರೀಕರ್ ಅವ್ರದ್ದು ತಪ್ಪಿಲ್ಲ ಅಂತ ನೀನ್ ಎಷ್ಟೇ ವಹಿಸ್ಕೊಂಡು ಬಂದ್ರು ಶ್ರೀಕರ್ ಅವ್ರ ಕಡೆ ತುಂಬಾನೇ ತಪ್ಪು ಕಾಣಿಸ್ತಿದೆ. ಅಮ್ಮನ ಪ್ರಾಣ ಆ ರೀತಿಯಾಗಿ ಅವ್ರನ್ನ ಬದಲಾಯಿಸಿದೆ. ಅಮ್ಮನ ವಿಷಯದಲ್ಲಿ ನ್ಯಾಯ ಕೊಡ್ತಾ ಹೆಂಡತಿ ವಿಷಯದಲ್ಲಿ ಅನ್ಯಾಯ ಮಾಡ್ತಿದ್ದಾರೆ. ಕ್ಷಮಿಸೋಕಾಗ್ದಿರೋ ಅಪರಾಧ ಇದು. ಆ ವಿಷಯನ್ ಬಿಡು ಗೀತಾ, ನಿಮ್ ವಾರ್ಡನ್ ಹತ್ರ ಮಾತಾಡಿದ್ಯಾ? ನಿನ್ ಸಮಸ್ಯೆಗೆ ಪರಿಹಾರ ನನ್ ಜೊತೆ ಇರೋದು ಅಂತ ನೀನ್ ಅನ್ಕೊಳ್ತಿದ್ಯಾ? ಈ ವಿಷಯ ಏನಾದ್ರೂ ನಾಳೆ ಅಕ್ಕಂಗ್ ಗೊತ್ತಾಯ್ತು ಅಂದ್ರೆ ಎಷ್ಟು ನೋವು ಪಟ್ಕೊಳ್ತಾಳೆ ಅವನಿ. ನನ್ನ ಜೀವನ ನಿನ್ ಮುಂದೆ ತೆರೆದಿಟ್ಟ ಒಂದು ಪುಸ್ತಕ. ನಾನೇನು ವಿವರವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಸದ್ಯಕ್ಕೆ ನನಗೆ ಬಂದಿರೋ ಗಂಡಾಂತರದಿಂದ ಹೇಗೆ ತಪ್ಪಿಸ್ಕೊಳ್ಳೋದ್ರು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇದೇನೋ ಒಂದು ಪರಿಹಾರ ಅಂತ ಮಾತ್ರ ಅಲ್ಲ. ನಿನ್ ಜೀವನ ಹೀಗಾಗೋದಕ್ಕೆ ಒಂದ್ ರೀತಿಲಿ ನಾನ್ ಕೂಡ ಕಾರಣ ಅಲ್ವಾ ಅವನಿ? ನಿನ್ ತಪ್ಪೇನಿದೆ? ಜಾತಕದ ಮೇಲೆ ನಂಬಿಕೆ ಇಲ್ಲ ಅಂತ ನೀನ್ ಹೇಳಿದ್ರು ಕೇಳ್ದೇನೆ ಆವತ್ತು ನಿನ್ ಜಾತಕ ತೋರಿಸ್ದೆ. ಇಲ್ಲೊಬ್ರು ಜ್ಯೋತಿಷ್ಯರಿದ್ದಾರೆ, ನನ್ ಫ್ಯೂಚರ್ ಬಗ್ಗೆ ಕೇಳಿದ್ರೆ ಆವ್ರೇಜ್ ಆಗಿದೆ ಅಂತ ಹೇಳಿದ್ರು. ನಿನ್ ಫ್ಯೂಚರ್ ಹೇಗಿದ್ಯೋ ತೋರ್ಸು ಬಾ. ನಂಗ್ ಜಾತಕದ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ ಗೀತಾ. ತಿಳ್ಕೊಂಡ್ರೇನೆ ಅಲ್ವಾ ನಂಬೇಕಾ ಬೇಡ್ವಾ ಅಂತ ಡಿಸೈಡ್ ಆಗೋದು. ಇವಳು ನನ್ನ ಫ್ರೆಂಡ್ ಅವನಿ, ಇವಳ ಜಾತಕ ಹೇಗಿದ್ಯೋ ಹೇಳಿ. ಅವತ್ ನಾನು ತಪ್ಪು ಮಾಡಿರ್ಲಿಲ್ಲ ಅಂದಿದ್ರೆ ಇವತ್ ನಿನ್ಗೆ ಇಷ್ಟೊಂದು ಕಷ್ಟ ಬರ್ತಿರ್ಲಿಲ್ಲ. ಹಾಗ ಅನ್ಕೊಳ್ದೆ ಹೋದ್ರು ಜಾತಕದಲ್ಲಿ ಬರ್ದಿರೋದೇ ನಡೀತಾ ಇದೆ ಅಲ್ವಾ? ಅದನ್ನ ಹೇಗ್ ತಪ್ಸೋದಕ್ ಸಾಧ್ಯ? ಇಷ್ಟು ದಿನ ನಮ್ಮ ಮದ್ವೆ ಬಗ್ಗೆ, ನನ್ನ ಜಾತಕದ ಬಗ್ಗೆ ಅಕ್ಕನ ಹತ್ರ ರಹಸ್ಯವಾಗಿಟ್ಟೆ. ಇನ್ನು ಮುಚ್ಚಿಡೋದಕ್ಕಾಗಲ್ಲ. ಅದಕ್ಕೆ ನಾನು ಆದಷ್ಟು ಬೇಗ ಹೊರಗಡೆ ಬರಬೇಕು. ಅಕ್ಕ ಯಾವಾಗಲೂ ಅವಳ ಜೀವನ ಹೇಗೆ ಇದ್ರೂ ನಾನು ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತಿದ್ಲು. ಆದಷ್ಟು ಬೇಗ ಅಕ್ಕನ ಮನ್ಸು ಸರಿ ಹೋಗೋ ಹಾಗೆ ಮಾಡಬೇಕು. ಈಗಲೇ ನಿಮ್ಮ ವಾರ್ಡನ್ ಹತ್ರ ಮಾತಾಡು ಗೀತಾ. ಸರಿ, ಹೋಗೋಣ ಬಾ.
ದೇವಸ್ಥಾನದಲ್ಲಿ ಹೀಗೆ ಮಾಡಬಾರ್ದು. ಹೇಗೂ ನಿಮ್ ಕೈ ಹಿಡಿಯೋಳು ನಾನೇ ಅಲ್ವಾ? ಅದೆಲ್ಲ ಮದ್ವೆ ಆದ್ಮೇಲೆ. ಓಕೆ, ನಿಮ್ ಇಷ್ಟನೇ ನನ್ನ ಇಷ್ಟ. ಅಪ್ಪ ಶ್ರೀಕ್, ಆಗೋಯ್ತಾ? ಹಾ, ಆಗೋಯ್ತಮ್ಮ. ಅಮ್ಮ, ಶ್ರೀಕರ್ ಪ್ರಸಾದ್ ಮಾವ ಮಗನ? ಪುರೋಹಿತ್ರೆ. ಅಮ್ಮ ಹೇಳಿ ಅಮ್ಮ. ತುಂಬಾ ಕಷ್ಟಪಟ್ಟ ಮೇಲೆ ಎಷ್ಟೋ ವರ್ಷಗಳ ನಂತರ ನನ್ನ ನಿರೀಕ್ಷೆಗೆ ಫಲಿತಾಂಶ ಸಿಕ್ಕಿದೆ. ದೇವರು ನಮಗೆ ಕೊಟ್ಟಿರೋ ಸೊಸೆ ನಮ್ಮ ನಿಹಾರಿಕಾ. ನನ್ನ ಜಾತಕದಲ್ಲಿ ಹುಟ್ಟಿರೋ ನಿಹಾರಿಕಾ ಜೊತೆ ನಮ್ಮ ಶ್ರೀಕರ್ ಮದುವೆ ಸದ್ಯದಲ್ಲೇ ಯಾವುದೇ ಅಡ್ಡಿ ಆಗದೇನೆ ನಡಿಬೇಕು ಅಂತ ಪೂಜೆ ಮಾಡಿಕೊಡಿ. ನನ್ನ ತಂಗಿನ ಮದ್ವೆ ಮಾಡ್ಕೊಂಡಿರೋ ಶ್ರೀಕರ್ಗೆ ಮತ್ತೊಂದು ಹುಡುಗಿ ಜೊತೆ ಮದ್ವೆನಾ? ನನ್ನ ಜಾತಕ ಹೊಂದಿರೋ ಹುಡುಗಿ ಸಿಗೋದಿಲ್ಲ ಅಂತ, ನನ್ನ ಮಗ ಯಾರೋ ಒಬ್ರ ಕತ್ತಿಗೆ ತಾಳಿ ಕಟ್ಟಿಬಿಡ್ತಾನೆ ಅಂತ ಕೆಲವು ಜನ ನಮಗೆ ಬೇಜಾರಾಗೋ ಥರ ಮಾತಾಡ್ತಿದ್ರು. ಯಾರು ಎಷ್ಟೇ ಅಂದ್ರು ನನ್ನ ಶ್ರೀಕರ್ ಮಾತ್ರ ಈ ಅಮ್ಮನಿಗೆ ಕೊಟ್ಟ ಮಾತನ್ನ ತಪ್ಪಲಿಲ್ಲ. ಅದೃಷ್ಟದ ಜಾತಕ ಹೊಂದಿರೋ ಸೊಸೆ ಬರಬೇಕು ಅಂತಾನೆ ನನ್ನ ಕನಸು ಇಷ್ಟು ದಿನಕ್ಕೆ ನೆರವೇರ್ತು. ಊರಿಗೆ ಕೊಟ್ಟಿರೋ ಮಾತು ಉಳಿತು. ನನ್ನ ಮುಂದೆ ಶಪಥ ಮಾಡಿರೋರ ಹತ್ರ ನನ್ನ ಮರ್ಯಾದೆ, ಪ್ರತಿಷ್ಠೆ, ಗೌರವ ಎಲ್ಲ ಎಲ್ಲ ಗೆಲುವು ಪಡ್ಕೋತು. ಮದುವೆ ಆದಮೇಲೆ ನನ್ನ ಸೊಸೆನ ಕರ್ಕೊಂಡು ಊರಿಗೆ ಹೋಗ್ತೀನಿ. ಅನ್ನಪೂರ್ಣಮ್ಮನವರ ಉತ್ಸವದಲ್ಲಿ ಮೂಗುತಿನ ಹಾಕಿ ಪ್ರಸಾದ ತಯಾರು ಮಾಡಿಸಿ ನನ್ನ ನಂತರ ಆಚಾರಗಳನ್ನು, ಸಂಪ್ರದಾಯಗಳನ್ನು ಮುಂದುವರೆಸೋ ನನ್ನ ವಾರಸ್ದಾರೆ ನಿಹಾರಿಕಾನೆ ಅಂತ 10 ಊರಿನ ಮುಂದೆ ಗರ್ವದಿಂದ ಹೇಳ್ಕೊತೀನಿ. ಆಮೇಲೆ ನನ್ನ ಸೊಸೆ ನೋಡಿ ಜನ ಸಂಭ್ರಮ ಪಡ್ತಾರೆ. ಉತ್ತುಂಗಕ್ಕೇರಿಸ್ತಾರೆ, ಜೈಕಾರ ಹಾಕ್ತಾರೆ. ನನ್ನ ಕುಟುಂಬಕ್ಕೆ ಅದಕ್ಕಿಂತ ಗೌರವ ಇನ್ನೇನ್ ಬೇಕು ಹೇಳಿ? ಇಂಥ ಹುಡುಗಿನ ಹೆಂಡತಿಯಾಗಿ ಪಡೆಯೋದು ನಿಜವಾಗ್ಲೂ ನನ್ನ ಮಗ ಮಾಡಿರೋ ಅದೃಷ್ಟ. ಇಬ್ಬರ ಮೇಲೂ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದೇ ಇರೋ ಹಾಗೆ ಒಳ್ಳೆ ಪೂಜೆ ಮಾಡಿಕೊಡಿ. ಇವ್ರ ಹೆಸರಿನಲ್ಲಿ ಅನ್ನದಾನ ಕೂಡ ಮಾಡಿಸಿ, ಸರಿನಾ? ಸರಿನಮ್ಮ. ನಿಮ್ ಕುಟುಂಬಕ್ಕೆ ಸೊಸೆಯಾಗಿ ಬರೋದು ನನ್ನ ಅದೃಷ್ಟ ಅತ್ತೆ. ಇದೆಲ್ಲ ಆ ದೇವ್ರ ದಯೆ, ಅನ್ನಪೂರ್ಣ ದೇವಿ ಸಂಕಲ್ಪ. ಅಮ್ಮ, ನಿಮ್ಮ ಗೋತ್ರ ನಾಮ ಎಲ್ಲ ಹೇಳಿ. ಕಾಶ್ಯಪ ಗೋತ್ರ. ಕಾಶ್ಯಪ ಗೋತ್ರಸ್ಯ ಶ್ರೀಕರನಾಮಧೇಯಸ್ಯ ನಿಹಾರಿಕನಾಮಧೇಯಸ್ಯ ಸಹ ಕುಟುಂಬಾನಾಂ ಸರ್ವೇ ಸುಖ ಸುಖಿನೋ ಭವಂತೋ ಕ್ಷೇಮ ಧೈರ್ಯ ಸ್ಥೈರ್ಯ ವೃದ್ಧ್ಯಸ್ಥಂ ಪೂಜಾ ಕರಿಷ್ಯೆ. ನಾನು ನೋಡ್ತಿರೋದು ನಿಜನೇನಾ?
ನಾನು ಕೇಳಿದ ನಿಜನೇನ? ಶ್ರೀಕರ್ ನನ್ನ ಶತ್ರುಗಳ ಮಗನ? ನನಗೆ ಅನ್ಯಾಯ ಮಾಡಿರೋರ್ ಮನೆಗೆ ನನ್ನ ತಂಗಿ ಹೋದ್ಲ? ಅಂದ್ರೆ ಮದ್ವೆ ಬಗ್ಗೆ ಮನೇಲಿ ಎಲ್ರಿಗೂ ಗೊತ್ತಾಗೋಗಿದೆ ಅಂತ ನನ್ನ ತಂಗಿ ಹೇಳಿದ್ದು ಸುಳ್ಳು ಅಂತಾಯ್ತು. ಇಬ್ರು ಸೇರಿ ನನ್ನ ಹತ್ರನೇ ನಾಟಕ ಆಡಿದ್ರು ಅಂತ ಆಯ್ತು. ಇವಾಗ ನಾನು ಏನ್ ಮಾಡ್ಬೇಕು? ನನ್ನ ತಂಗಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ನಿಲ್ಲಿಸ್ತೀನಿ, ಮದುವೆ ನಿಲ್ಲಿಸ್ತೀನಿ, ಈ ಮದುವೆ ನಿಲ್ಲಿಸ್ತೀನಿ. ವಾರ್ಡನ್ ಹತ್ರ ಮಾತಾಡಿ ನಿನ್ನ ರೂಮಲ್ಲೇ ಇರೋದಕ್ಕೆ ಒಪ್ಸಿದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಗೀತಾ. ಮದ್ವೆ ಆಗಿರೋ ಹೆಣ್ಣು, ಅದರಲ್ಲೂ ಶ್ರೀಮಂತರ ಮನೆ ಸೊಸೆ ಆಗಿರೋ ನಿನ್ನಂಥವಳು ಆ ಕಡೆ ತವ್ರ ಮನೆಗೆ ಈ ಕಡೆ ಗಂಡನ ಮನೆಗೂ ದೂರ ಆಗಿ ನನ್ನಂಥ ಫ್ರೆಂಡ್ ಹತ್ರ ಬಂದು ಉಳ್ಕೊಳ್ಳೋ ಅಂಥ ಸ್ಥಿತಿ ಬಂದಿರೋದು ನಿಜವಾಗ್ಲೂ ತುಂಬ ನೋವಾಗ್ತಿದೆ. ನಿನ್ನ ಜಾತಕದಲ್ಲಿ ಹೇಳಿದ್ದಕ್ಕೂ ನಿನ್ನ ಜೀವನದಲ್ಲಿ ನಡೀತಿರೋದಕ್ಕೂ ಸ್ವಲ್ಪನೂ ಸಂಬಂಧನೇ ಇಲ್ದಿರೋ ಹಾಗಿದೆ. ಕೆಲವು ಸಲ ನಮ್ಮವರು, ಸ್ವಂತದವರು, ಬಂಧುಗಳು ಎಲ್ಲರೂ ದೂರ ಆದರೂ ಸಮಾಧಾನ ಮಾಡಿ ಸಹಾಯ ಮಾಡೋದಕ್ಕೆ ನಿನ್ನಂಥ ಫ್ರೆಂಡ್ ಒಬ್ರು ಇರ್ತಾರೆ. ಒಳ್ಳೆ ಸ್ನೇಹ ಅನ್ನೋದು ದೇವರು ಕೊಟ್ಟಿರೋ ವರ. ಈ ಕಷ್ಟ ಕಾಲದಲ್ಲಿ ನೀನು ಕೂಡ ಇಲ್ಲ ಅಂತಿದ್ರೆ ನಾನೇನಾಗ್ಬಿಡ್ತಿದ್ನೋ. ಇನ್ಯಾವುದೋ ರೀತಿಯಲ್ಲಿ ಸಹಾಯ ಮಾಡಿದ್ದಿದ್ರೆ ಸಂತೋಷ ಪಡ್ತಿದ್ನೇನೋ, ಆದರೆ ಈ ರೀತಿ ಸಹಾಯ ಮಾಡಿದ್ದಕ್ಕೆ ತುಂಬ ಬೇಜಾರಾಗ್ತಿದೆ ನನಗೆ. ನೀನು ಹಾಗೆಲ್ಲ ಅನ್ಕೋಬೇಡ. ನೀನು ಮಾಡಿದ್ದು ನನ್ನ ದೃಷ್ಟಿನಲ್ಲಿ ತುಂಬ ದೊಡ್ಡ ಸಹಾಯ. ಸರಿ, ಇನ್ನು ನಾನು ಹೊರಡ್ತೀನಿ. 1 ಅವರಲ್ಲಿ ಲಗೇಜ್ ಸಮೇತ ಬರ್ತೀನಿ. ಸರಿ, ಬೇಗ ಜಾಬ್ ಕೂಡ ಹುಡ್ಕೊತೀನಿ. ಯಾವುದಾದ್ರೂ ಕೆಲಸ ಇಲ್ಲ ಅಂದರೆ ನನ್ನ ತಲೆ ಕೆಟ್ಟೋಗೋ ಹಾಗಿದೆ. ಜಾಬ್ ಅನ್ನೋದು ಕೆಲವೇ ಗಂಟೆಗಳು ಮಾತ್ರನೇ ನಿನ್ನ ಆಲೋಚನೆಗಳನ್ನು ದೂರ ಮಾಡೋದು. ಅದಕ್ಕೆ ಶ್ರೀಕರ್ ಅವ್ರ ಮೇಲೆ ಒತ್ತಡ ಹಾಕಿ ಹೇಗಾದರೂ ನಿಮ್ಮ ಅತ್ತೆ ಮನೆಗೆ ಹೋಗೋ ದಾರಿ ಬಗ್ಗೆ ಯೋಚನೆ ಮಾಡು. ಅದು ಅವ್ರ ಕೈಯಲ್ಲೋ ನನ್ನ ಕೈಯಲ್ಲೋ ಇಲ್ಲ ಕಣೆ, ದೇವ್ರ ಕೈಯಲ್ಲಿ ಮಾತ್ರ ಇದೆ. ಇಷ್ಟೊಂದು ಸೆಂಟಿಮೆಂಟಲ್ ಫೂಲ್ ಆಗ್ತಿರೋದಕ್ಕೇನೆ ಕಷ್ಟನ ಮೈಮೇಲೆ ಹಾಕ್ಕೊಂಡಂಗೆ ಆಗತ್ತೆ. ನಿನ್ನಂಥ ಹೆಂಡತಿ ಸಿಗೋದಕ್ಕೆ ಶ್ರೀಕರ್ ಅವರು ಎಷ್ಟೋ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಅದವ್ರಿಗೆ ಅರ್ಥ ಆಗ್ತಿಲ್ಲ ಅಷ್ಟೆ. ಏನೇ ಆದರೂ ಸರಿ, ಈ ತಾಳಿನ ಮಾತ್ರ ನಾನು ದೂರ ಮಾಡ್ಕೊಳ್ಳಲ್ಲ. ನಮ್ಮ ಅಕ್ಕಂಗೂ ನೋವು ಕೊಡೋದಿಲ್ಲ. ಆಮೇಲೆ ಏನಾಗಬೇಕೋ ಅದೇ ಆಗುತ್ತೆ. ಸರಿ, ನಾನು ಹೋಗಿ ಬರ್ತೀನಿ. ಸರಿ. ಓಂ ಶತಮಾನಂ ಭವತಿ ಶತಾಯುಷ್ಯಂ ಭವತಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟ ಸಿದ್ಧಿರಸ್ತು, ಇಷ್ಟಗಾಮ್ಯ ಸಿದ್ಧಿರಸ್ತು. ಶುಭಂ ಶುಭಂ. ಅಮ್ಮ, ಪೂಜೆ ಪೂರ್ತಿ ಆಯ್ತಮ್ಮ? ಹೊರಡ್ತೀವಿ ಪುರೋಹಿತ್ರೆ. ಒಳ್ಳೇದಮ್ಮ. ಅಲ್ಲೂ ನಮಸ್ಕಾರ ಮಾಡೋಣ ಬನ್ನಿ.